ಎಲ್ರಿಗೂ ನಮಸ್ಕಾರ. ಊಟದ ಜೊತೆ ಸ್ವಲ್ಪ ಉಪ್ಪಿನಕಾಯಿ ಇದ್ದರೂ ಕೂಡ ಊಟ ಎಷ್ಟು ರುಚಿಯಾಗಿರುತ್ತಲ್ವ. ಸೊ ಅದಕ್ಕೆ ಇವತ್ತು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ನಾನಿಲ್ಲಿ ಒಂದು 3-4 ತಿಂಗಳಾಗಿರ್ಬೋದು, ಒಂದು 15-20 ನಿಂಬೆಹಣ್ಣು ಅಂದರೆ ನಿಂಬೆಕಾಯಿನ ಕಟ್ ಮಾಡಿ ಅದಕ್ಕೆ ಉಪ್ಪು ಹಾಕಿ ಏರ್ ಟೈಟ್ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ. ಸೊ ಒಂದು 3-4 ತಿಂಗಳು ಅಥವಾ ಮಿನಿಮಮ್ ಒಂದು 3 ತಿಂಗಳಿಂದ ಮ್ಯಾಕ್ಸಿಮಮ್ ಒಂದು 6 ತಿಂಗಳವರೆಗೂ ಬಿಟ್ಟರೂ ಕೂಡ ನಿಂಬೆಹಣ್ಣು ತುಂಬ ಸಾಫ್ಟ್ ಆಗುತ್ತೆ. ನಿಂಬೆಹಣ್ಣಿಗೆ ಉಪ್ಪು ತುಂಬ ಚೆನ್ನಾಗಿ ಹತ್ತುತ್ತೆ. ಸೊ ಅದಾದಮೇಲೆ ನಾವು ಉಪ್ಪಿನಕಾಯಿ ಹಾಕ್ಕೊಂಡ್ರೆ ನಾವು ಒಂದು ವರ್ಷದ ಮೇಲೆ ಇಟ್ಕೊಂಡ್ರು ಕೂಡ ಉಪ್ಪಿನಕಾಯಿ ಕೆಡೋದಿಲ್ಲ. ಸೊ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಮೊದಲಿಗೆ ಇಲ್ಲೊಂದು ಪ್ಯಾನಲ್ಲಿ ಒಂದು 4-5 ಸ್ಪೂನಷ್ಟು, 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಸೊ ಈ ಎಣ್ಣೆನ ಕಾದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಸೊ ಈ ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಒಂದು 15-20 ಅಥವಾ ಒಂದು 20-25 ಹೆಸರು ಕರಿಬೇವಿನ ಎಲೆನ ಸಣ್ಣ ಕಟ್ ಮಾಡ್ಕೊಂಡಿದ್ದೆ. ಸೊ ಈ ಥರ ಕಟ್ ಮಾಡಿರೋ ಅಂಥ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು 10-15 ಜವಾರಿ ಬೆಳ್ಳುಳ್ಳಿ. ನಿಮ್ಮ ಹತ್ರ ಏನಾದರೂ ನಾರ್ಮಲ್ ಬೆಳ್ಳುಳ್ಳಿ ಇದ್ದರೆ ಅದನ್ನು ಕೂಡ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಈ ಜವಾರಿ ಬೆಳ್ಳುಳ್ಳಿನ ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇದು ತುಂಬ ಸಣ್ಣಗೆ ಇರುತ್ತೆ. ಇದನ್ನು ಕೂಡ ಎಣ್ಣೆಗೆ ಸೇರಿಸಿ ಇದನ್ನು ನೀಟಾಗಿ ಸ್ವಲ್ಪ ಬೆಳ್ಳುಳ್ಳಿನ ಹುರ್ಕೊಳ್ತಾ ಇದ್ದೀನಿ. ಈ ಎಣ್ಣೆಲಿ ಚೆನ್ನಾಗಿ ಬೆಳ್ಳುಳ್ಳಿನ ಹುರಿದು ಈ ಒಗ್ಗರಣೆನ ಆಫ್ ಮಾಡಿ ಇದು ತಣ್ಣಗಾಗಕ್ಕೆ ಬಿಡಬೇಕು. ಒಗ್ಗರಣೆ ತಣ್ಣಗಾಗೋ ಅಷ್ಟೊತ್ತಿಗೆ ನಿಂಬೆ ಹಣ್ಣಿಗೆ ಈಗ ಖಾರ ಸೇರಿಸ್ಕೊಳ್ಳೋಣ. ಸೊ ನಾನು ಜಾರಲ್ಲಿದ್ದಂಥ ನಿಂಬೆಕಾಯಿನ ಕಂಪ್ಲೀಟಾಗಿ ಇವಾಗ ಒಂದು ಪ್ಯಾನ್ಗೆ ಅಥವಾ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಖಾರ ಎಷ್ಟು ಬೇಕೋ ಅಷ್ಟು ಖಾರ ಸೇರಿಸ್ಕೋಬೇಕು. ನಾನಿಲ್ಲಿ ಅಚ್ಚ ಖಾರದ ಪುಡಿ ಉಪಯೋಗಿಸ್ತಿದ್ದೀನಿ. ಸೊ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು, ಅಂದರೆ ಇದು ತುಂಬ ಖಾರ ಇದೆ, ಅದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಖಾರ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಕಮ್ಮಿ ಇದ್ದರೆ ಒಂದು 3 ಟೇಬಲ್ ಸ್ಪೂನ್ ಸೇರಿಸ್ಕೊಳ್ಳಿ. ಸೊ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ತಿದ್ದೀನಿ. ಜೊತೆಗೆ ಸಾಸಿವೆ ಪುಡಿ. ನಾನಿಲ್ಲಿ ಮನೆಯಲ್ಲೇ ಸಾಸಿವೆನ ಹುರಿದು ನೀವು ಪುಡಿ ಮಾಡಿ ಸಿಪ್ಪೆ ತೆಗಿಬೋದು. ಬಟ್ ನನಗೆ ಮನೆಯಲ್ಲಿ ಮಾಡೋ ಅಷ್ಟು ಟೈಮ್ ಇರಲಿಲ್ಲ, ಅದಕ್ಕೆ ನಾನು ಅಮೆಝಾನಿಂದ ಒಂದು ಯೆಲ್ಲೋ ಮಸ್ಟರ್ಡ್ ಪೌಡರ್, ಇದನ್ನು ಆರ್ಗ್ಯಾನಿಕ್ ಮಸ್ಟರ್ಡ್ ಪೌಡರ್ನ ತರಿಸ್ಕೊಂಡಿದ್ದೆ. ಸೊ ಈ ಮಸ್ಟರ್ಡ್ ಪೌಡರ್ ಅಂದರೆ ಸಾಸಿವೆ ಪುಡಿನ ಒಂದು 1/2 ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪಿನಕಾಯಿ ಜಾಸ್ತಿ ಇದ್ದರೆ ಜಾಸ್ತಿನೇ ಸೇರಿಸ್ಕೊಳ್ಳಿ. ಬಟ್ ಇದು ಸಾಸಿವೆ ಪುಡಿ ಆಗಿರೋದ್ರಿಂದ ತುಂಬ ಜಾಸ್ತಿ ಸೇರಿಸಿದ್ರೆ ಉಪ್ಪಿನಕಾಯಿ ಕಹಿ ಬರುತ್ತೆ. ಸೊ ಇವಾಗ ಇದಿಷ್ಟನ್ನು ಸೇರಿಸಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಎಲ್ಲ ಖಾರನ ನಿಂಬೆಕಾಯಿ ಜೊತೆ ಸೇರಿಸಿದ್ಮೇಲೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪಾಕ ಸೇರಿಸ್ತಾ ಇದ್ದೀನಿ. ಸೊ ಬೆಲ್ಲದ ಪಾಕ ಏನಕ್ಕೆ ಅಂದರೆ ಇದನ್ನು ಹಾಕೋದ್ರಿಂದ ಏನು ಉಪ್ಪಿನಕಾಯಿ ಸ್ವೀಟ್ ಆಗಲ್ಲ, ಆದರೆ ಇದು ಸಾಸಿವೆ ಪುಡಿ ಇರೋದ್ರಿಂದ ಕಹಿ ಅಂಶ, ಅಂದರೆ ಸಾಸಿವೆ ಕಹಿ ಏನಿರುತ್ತೆ ಅದನ್ನು ಇದು ಕಮ್ಮಿ ಮಾಡುತ್ತೆ. ಸೊ ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟೇ ಬೆಲ್ಲದ ಪಾಕ ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆ ತಣ್ಣಗಾಗಿದೆ. ಈ ಒಗ್ಗರಣೆಗೆ ನಾವು ಮಿಕ್ಸ್ ಮಾಡಿಟ್ಟಿರೋ ಅಂಥ ನಿಂಬೆಕಾಯಿನ ಕೂಡ ಸೇರಿಸಿ ನೀಟಾಗಿ ಕಲಿಸ್ಕೋಬೇಕು. ಸೊ ಇವಾಗ ನಿಂಬೆ ಹಣ್ಣಿಂದು ಉಪ್ಪಿನಕಾಯಿ ರೆಡಿ ಆಗಿದೆ. ಸೊ ಇದನ್ನು ನಾವು ಯಾವಾಗ ಬೇಕಾದರೂ ಉಪಯೋಗಿಸ್ಬೋದು. ಏರ್ ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ವರ್ಷ ಕೂಡ ಇದು ಹಾಳಾಗಲ್ಲ. ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನಿಲ್ಲ, ನಾವು ಇದನ್ನು ಹೊರಗಡೆ ಕೂಡ ಹಾಗೆ ಇಟ್ಕೋಬೋದು. ಬಟ್ ಯಾವುದೇ ಕಾರಣಕ್ಕೂ ನೀರು ಮಾತ್ರ ತಾಕಿಸ್ಬಾರ್ದು. ಯಾವುದೇ ಉಪ್ಪಿನಕಾಯಿ ಆಗಲಿ ಸ್ವಲ್ಪ ನೀರು ತಾಕಿದ್ರೂ ಕೂಡ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ. ಸೊ ನೀರು ತಾಕಿಸ್ದಲ್ಲೇ ಇಟ್ಕೊಂಡ್ರೆ ನಾವು 1 ವರ್ಷದವರೆಗೂ ಇದನ್ನು ಸ್ಟೋರ್ ಮಾಡ್ಕೋಬಹುದು. ಸೊ ನಾನು ಇವಾಗ ಇದನ್ನ ಮತ್ತೆ ಅದೇ ಏರ್ ಟೈಟ್ ಜಾರಲ್ಲಿ ಹಾಕಿ ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ಒಂದ್ಸರಿ ಈ ಥರ ಉಪ್ಪಿನಕಾಯಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬೈ.